ಭೇಟಿ ಮಾಡಲಾಗಿದೆ. ಜೈಶಂಕರ್ಗೆ ಬೆದರಿಕೆ ಹೆಚ್ಚಾದ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬುಲೆಟ್ ಪ್ರೂಫ್ ಕಾರು ಜೊತೆಗೆ ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಬೆದರಿಕೆ ಬಂದಿದ್ರಿಂದ ಅವರಿಗೆ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬುಲೆಟ್ ಪ್ರೂಫ್ ಕಾರನ್ನ ಕೊಡಲಾಗಿದೆ. ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿಯಲ್ಲಿ ಇರುವಂತಹ ಅವರ ಮನೆಗೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈಗಾಗಲೇ ಝಡ್ ಕ್ಯಾಟಗರಿ ಭದ್ರತೆಯನ್ನ ಹೊಂದಿದ್ದಾರೆ ಜೈಶಂಕರ್ ಅವರು. ಹಾಗಿದ್ರೂ ಕೂಡ ಅವರಿಗೆ ಬೆದರಿಕೆಯ ಕರೆಗಳು ಅಥವಾ ಬೆದರಿಕೆ ಮೇಲ್ಗಳು ಬರ್ತಾ ಇರೋದ್ರಿಂದ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇದರ ಜೊತೆಗೆ ಝಡ್ ಸೆಕ್ಯೂರಿಟಿ ಇದೆ, ಅದರ ಜೊತೆಗೇನೆ ಈಗ ಮತ್ತಷ್ಟು ಸೆಕ್ಯೂರಿಟಿ. ಬುಲೆಟ್ ಪ್ರೂಫ್ ಕಾರ್ ಇರ್ಬೋದು, ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡೋದ್ರ ಮೂಲಕ ಎಲ್ಲೂ ಯಾವುದೇ ರೀತಿಯ ಅಟ್ಯಾಕ್ಗಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಈ ರೀತಿ ಬೆದರಿಕೆ ಒಡ್ತಾ ಇರೋದ್ರಿಂದ ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಅವರಿಗೆ ಝಡ್ ಕ್ಯಾಟಗರಿಯ ಭದ್ರತೆ ಇದೆ. ಹಾಗಿದ್ರೂ ಕೂಡ ಮತ್ತೆ ಮತ್ತೆ ಬೆದರಿಕೆ ಒಡ್ತಾ ಇರೋದ್ರಿಂದ ಎಲ್ಲಿ ಏನ್ ಬೇಕಿದ್ರೂ ಆಗಬಹುದು, ರಿಸ್ಕ್ ತೆಗೆದುಕೊಳ್ಳೋದು ಯಾಕೆ ಅನ್ನುವಂಥ ಕಾರಣಕ್ಕೆ ಝಡ್ ಕ್ಯಾಟಗರಿಯ ಭದ್ರತೆಯ ಜೊತೆಗೇನೆ ಸಿಆರ್ಪಿಎಫ್ ಯೋಧರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ನವದೆಹಲಿಯಲ್ಲಿರುವಂಥ ಅವರ ನಿವಾಸಕ್ಕೆ ಮತ್ತೆ ಅವರು ಎಲ್ಲೆಲ್ಲಿ ಓಡಾಡ್ತಾರೆ ಎಲ್ಲ ಕಡೆನೂ ಕೂಡ ಈ ಒಂದು ಸಿಆರ್ಪಿಎಫ್ ಯೋಧರಿರ್ತಾರೆ. ಜೊತೆಗೆ ಮತ್ತೆ ಈ ಬುಲೆಟ್ ಪ್ರೂಫ್ ಕಾರನ್ನು ಕೂಡ ಅವರಿಗೆ ಕೊಡಲಾಗಿದೆ.